ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್ ಬ್ಯಾಕ್ ಟು ಬೇಸಿಸ್ ಸೀರೀಸ್ಗೆ ಸ್ವಾಗತ. ಡೇ 18 74.05. ಇಟ್ ವಾಸ್ ಅ ಪ್ಲೆಸೆಂಟ್ ಡೇ. ಸ್ವಲ್ಪ ಮಳೆ, ಸ್ವಲ್ಪ ಚಳಿ. ಮೋಸ್ಟ್ ಆಫ್ ಅಸ್ ಸ್ಟಿಲ್ ಹ್ಯಾವಿಂಗ್ ಡೌಟ್ ಹೌ ಟು ಮೇಂಟೈನ್ ಸೇಮ್ ಬಾಡಿ ವೇಟ್ ಫಾರ್ ಎವರ್. ಆನ್ಸರ್ ಈಸ್ ಸಿಂಪಲ್. At initial level, you have to track everything. With the experience, use bowl size for portion control. You have to keep iterating till you get desired result. Without any further delay, we have started our warm-ups. ಇವತ್ತು ನಮ್ಮ ಎಕ್ಸಸೈಸ್ನ ಶೋಲ್ಡರ್ ಮಸಲಿಂದ ಶುರು ಮಾಡಿದ್ವಿ. ಸೊ ಫಸ್ಟ್ ವೇರಿಯೇಷನ್ ಡಂಬಲ್ ಶೋಲ್ಡರ್ ಪ್ರೆಸ್ ಫಾಲೋಡ್ ಬೈ ಡಂಬಲ್ ಲ್ಯಾಟರಲ್ ರೈಸಸ್. ಸೊ ವಿ ಹ್ಯಾವ್ ಫಾಲೋಡ್ ಎವ್ರಿಥಿಂಗ್ 4 sets ಟುವರ್ಡ್ಸ್ ಫೇಲ್ಯೂರ್. ದೆನ್ ವಿ ಸ್ವಿಚ್ ಟು ಫೇಸ್ ಪುಲ್, ಅದು ಕೂಡ 4 ಸೆಟ್ಟು. ಅದಾದಮೇಲೆ ಟ್ರೈಸೆಪ್ಸ್ ಎಕ್ಸ್ಟೆನ್ಷನ್ ಮತ್ತು ಪುಷ್ ಡೌನ್ 4 sets ಟುವರ್ಡ್ಸ್ ಫೇಲ್ಯೂರ್. ಅದಾದಮೇಲೆ ಒನ್ ಆಫ್ ದ ವೀಕೆಸ್ಟ್ ಮಸಲ್ ಇಸ್ ಫೋರ್ ಆರ್ಮ್ಸ್. ಅದನ್ನು ಟ್ರೈನ್ ಮಾಡಿ ಫೈನಲಿ ಪೋಸಿಂಗ್ ಶುರು ಮಾಡಿದೆ. ಸೊ ಮುಂಚೆ ಹೇಳಿದಂಗೆ ನೀವು ಇನಿಷಿಯಲ್ ಫೇಸಸ್ಸಲ್ಲಿ ಕ್ಯಾಲರೀಸ್ ಟ್ರ್ಯಾಕ್ ಮಾಡಲೇಬೇಕು, ವೆರಿ ಎಸೆನ್ಷಿಯಲ್. ಅದು ಮಾಡಿದ್ಮೇಲೆ ನಿಮಗೆ ಒಂದು ಸೋ ಕಾಲ್ಡ್ ಎಕ್ಸ್ಪೀರಿಯನ್ಸ್ ಅಂತ ಬರುತ್ತೆ. ಆ ಎಕ್ಸ್ಪೀರಿಯನ್ಸ್ ಯೂಸ್ ಮಾಡ್ಕೊಂಡು ನಿಮ್ಮ ಫಿಟ್ನೆಸ್ ಜರ್ನಿನ ತುಂಬ ಸುಲಭ ಮಾಡ್ಕೋಬೋದು. ಯಾಕಂದರೆ ಎಲ್ಲರಿಗೂ ಒಂದು ಎಕ್ಸ್ಪೀರಿಯನ್ಸ್ ಬೇಕೇ ಬೇಕು. ಸೊ ಎಕ್ಸ್ಪೀರಿಯನ್ಸ್ ಇರಬೇಕು ಅಂದರೆ ಹೋಮ್ವರ್ಕ್ ಕೂಡ ಇರಲೇಬೇಕು. ಫಸ್ಟ್ ಮೀಲ್ ವೇಸ್ ಕೂಪ್ ಮತ್ತು ಮಿಲ್ಕ್. ಅದಾದಮೇಲೆ ಸೆಕೆಂಡ್ ಮೀಲ್ ರೈಸ್ ಮತ್ತು 3 whole egg. ಸೊ ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಜರ್ನಿ ಶುರು ಮಾಡಿದೆ. ತುಂಬ ಮಳೆ ಬರ್ತಿತ್ತು, ಹಾಗೋ ಈಗ ಚಿಗರಿ ಬಸ್ ರೀಚ್ ಆಗಿ ಮನೆ ಕಡೆ ಬಂದ್ವಿ. ಮುಂಚೆ ಹೇಳ್ದಂಗೆ ನಿಮಗೆ ಕ್ಯಾಲರೀಸ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಸಿಕ್ಬಿಟ್ರೆ ಲಿಟ್ರಲಿ ನೀವು ಎಲ್ಲೇ ಇರಿ ಪ್ರಪಂಚದಲ್ಲಿ ಆರಾಮಾಗಿ ನಿಮ್ಮ ಫಿಟ್ನೆಸ್ ನಿಮ್ಮ ಕೈಲಿರುತ್ತೆ. ಇದು ನನ್ನ ಥರ್ಡ್ ಮೀಲ್, ಇದು ನನ್ನ ಸ್ಟೆಪ್ ಕೌಂಟ್ಸ್. ಸೊ ದಿಸ್ ಈಸ್ ಮೈ ಟುಡೇಸ್ ಮ್ಯಾಕ್ರೋಸ್ ಆ್ಯಂಡ್ ಕ್ಯಾಲರೀಸ್ ಫಾರ್ ದ ಡೇ.